ನೂತನ ಶಾಸಕ ನ್ಯಾಯವಾದಿ ಯಾಸೀರ್ ಅಹಮದ್ ಖಾನ್ ಪಠಾಣ್ ಶಿಗ್ಗಾಂವ್ ತಾಲೂಕಾ ಅಧಿಕಾರಿಗಳ ತುರ್ತು ಸಭೆ ಕರೆಸಿ ಅಧಿಕಾರಿಗಳ ಪರಿಚಯ ಮಾಡಿಕೊಂಡರು. ಉತ್ತರ ಕರ್ನಾಟಕ ಅಧಿವೇಶನ ಸಾಮಾನ್ಯ ಜನರಿಗೆ ಇರುವಂತಹ ಸಮಸ್ಯೆಗಳ ಬಗ್ಗೆ ಪಂಚಾಯಿತಿ ಮಟ್ಟ ಸಭೆ, ಪುರಸಭಾ ಮಟ್ಟದಲ್ಲಿ ವಾರ್ಡ್ ಸಭೆ, ಜನರು ನನ್ನ ಹತ್ತಿರ ಬಂದರೆ ನಾನು ಕೆಲಸ ಮಾಡಿಲ್ಲ ಎಂದು ಅರ್ಥ. ಕ್ಷೇತ್ರದ ಮಟ್ಟದಲ್ಲಿ ಕೆಲಸ ಕಾರ್ಯಗಳು ಆಗಬೇಕು ಎಂದು ಹೇಳಿದರು. ನಿಮ್ಮ ಹಂತದಲ್ಲಿ ವೃದ್ಧಾಪ್ಯ ವೇತನ, ಅಂಗವಿಕಲರ ವೇತನ ಅರ್ಜಿ ಸಲ್ಲಿಸಿದವರಿಗೆ 24 ಗಂಟೆಯೊಳಗೆ ವೇತನ ಬರಬೇಕು. ಅಕ್ರಮ ಸಕ್ರಮ ಭೂ ನ್ಯಾಯ ಮಂಡಳಿ ಬಗ್ಗೆ ರೈತರಿಗೆ ಸರ್ವೆ, ಅಧಿಕಾರಿಗಳ ಭೇಟಿ ಸಮಯ ನಿಗದಿಪಡಿಸಬೇಕು. ಸರ್ಕಾರಿ ಕಚೇರಿಗಳಿಗೆ ಬಂದಂತಹ ಜನಸಾಮಾನ್ಯರಿಗೆ ಗೌರವ ಕೊಡಬೇಕು. ಗ್ಯಾರಂಟಿ ಯೋಜನೆ ಸರಿಯಾಗಿ ತಲುಪುತ್ತಿವೆ ಇಲ್ಲ ಎಂದು ಪಟ್ಟಿ ಮಾಡಿ ಗ್ರಾಮಗಳಲ್ಲಿ ವಿದ್ಯುತ್ ಸಂಪರ್ಕ ಅರ್ಜಿ ಕೊಟ್ಟ ಎಲ್ಲ ಫಲಾನುಭವಿಗಳಿಗೆ ಸಲ್ಲಬೇಕು. 2020-21ನೇ ಸಾಲಿನ ಅರ್ಹ ಫಲಾನುಭವಿಗಳಿಗೆ ರೈತ ಪರಿಹಾರ ಹಣ ಬಂದಿಲ್ಲ. ಪುರಸಭೆ ವಾರ್ಡ್ಗಳಲ್ಲಿ ಜನಸಾಮಾನ್ಯರ ಇರುವ ಕಡೆ ಸ್ವಚ್ಛತೆ ಇರುವುದಿಲ್ಲ. ಕಸ ವಿಲೇವಾರಿ ವಾಹನ ಸಮರ್ಪಕವಾಗಿ ಮಾಡಬೇಕು. ಮೂಲಭೂತ ಸೌಕರ್ಯಗಳ ಕೊರತೆಯಾಗದಂತೆ ನೋಡಿಕೊಳ್ಳಬೇಕು. ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕರ ವಸೂಲಿ ಮಾಡಬೇಕು. ಶುದ್ಧ ನೀರಿನ ಘಟಕಗಳ ಆದ್ಯತೆಯ ಮೇರೆಗೆ ಎಲ್ಲರಿಗೂ ಶುದ್ಧ ನೀರು ಸಿಗಬೇಕು. ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಲ್ಲಿ ತಳಮಟ್ಟದ ಅಧಿಕಾರಿಗಳ ವೈಫಲ್ಯ ಕಾರಣವಾಗಿದೆ. ಸಿಸಿ ಕ್ಯಾಮೆರಾ ಅಳವಡಿಸಿ ಕಳ್ಳತನ ಆಗದಂತೆ ಜವಾಬ್ದಾರಿ ವಹಿಸಬೇಕು. ಅಕ್ರಮ ಸಾರಾಯಿ ಮಾಡುವವರಿಗೆ ಕಡಿವಾಣ ಹಾಕಬೇಕು. 2 ದಿನಗಳಲ್ಲಿ ನನಗೆ ಕಾಮಗಾರಿಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನೀಡಬೇಕು ಎಂದು ಹೇಳಿದರು. ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಕರ್ತವ್ಯದ ಸಮಯದಲ್ಲಿ ವಾಟ್ಸಪ್ ಮತ್ತು ಫೇಸ್ಬುಕ್ಗಳಿಗೆ ಸಮಯ ವ್ಯರ್ಥ ಮಾಡಬಾರದು. ಪಟ್ಟಿ ಮಾಡಿ ಸಿದ್ಧತೆ ಮಾಡಿಕೊಂಡು ಬಗೆಹರಿಸಿ. ಅಧಿವೇಶನ ಮುಗಿದ ಮೇಲೆ ನಾನು ನೇರವಾಗಿ ಗ್ರಾಮಗಳಿಗೆ ಬಂದು ಪರಿಶೀಲನೆ ಮಾಡುತ್ತೇನೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಗ್ಯಾರಂಟಿ ಅಧ್ಯಕ್ಷ ಶೇಖಪ್ಪ ಮನಕಟ್ಟಿ, ಜಿಲ್ಲಾ ಗ್ಯಾರಂಟಿ ಉಪಾಧ್ಯಕ್ಷ ಗುಡ್ಡಪ್ಪ ಜಲದಿ, ತಹಸೀಲ್ದಾರ್ ಸಂತೋಷ್ ಹಿರೇಮಠ್, ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಕುಮಾರ್ ಮನ್ನವಡ್ಡರ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂಬಿ ಅಂಬಿಗರ್, ಡಿಸಿ ಬಡಿಗೇರ್, ನ್ಯಾಯವಾದಿ ರಿಯಾಜ್ ಗೌಳಿ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ವರದಿ ದಾವಲ್ ಸಾಬ್ಯಂ, ಹುಬ್ಬಳ್ಳಿ, ನ್ಯೂಸ್ 16 ಕನ್ನಡ, ಶಿಗ್ಗಾಂವ್. ಯಾಕಂದ್ರೆ ಅಧಿವೇಶನ ಮುಗಿದ ಮೇಲೆ ನಾನು ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟಕ್ಕೆ, ಪ್ರತಿ ಗ್ರಾಮ ಮಟ್ಟಕ್ಕೆ ನಾನು ಜನತಾ ಸಭೆಗಳನ್ನು ಮಾಡಬೇಕಂತ ಒಂದು ಉದ್ದೇಶ ಇದೆ. ಜೊತೆಗೆ ಪುರಸಭಾ ವ್ಯಾಪ್ತಿಯಲ್ಲಿ ವಾರ್ಡ್ ಮಟ್ಟಕ್ಕೆ ನಾನು ಬೆಳಗ್ಗಿನ ಜಾವ ವಾರ್ಡ್ಗಳಿಗೆ ವಿಸಿಟ್ ಮಾಡೋಣ. ವಿಶೇಷವಾಗಿ ಚೀಫ್ ಆಫೀಸರ್ ಹಾಗೂ ತಾಲೂಕಾ ದಂಡಾಧಿಕಾರಿಗಳು ಇವು ನಮ್ಮ ಜವಾಬ್ದಾರಿ ಇದೆ. ಕೆಲವೊಂದು ನಾನು ಕಂಡಂತ ಸಮಸ್ಯೆಗಳನ್ನು ನಾವು ಹೋಗುವ ಪೂರ್ವದಲ್ಲಿ, ಈಗ ನಾನು ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟಕ್ಕೆ ನಾನು ಗ್ರಾಮ ಸಭೆಗಳಿಗೆ ಮಾಡಕ್ಕೆ ಹೋದಾಗ ಇವೆಲ್ಲ ನಿಮ್ಮ ಕೈಲಿರುವಂತಹ ಸಮಸ್ಯೆಗಳು ನಮ್ಮ ಬರಬಾರ್ದು. ಜನ ನನ್ನ ಕಡೆ ಬಂದ್ರೆ ನೀವು ಕೆಲಸ ಮಾಡಿಲ್ಲ ಅಂದಾಗ, ಜನ ಮಿನಿಸ್ಟರ್ ಕಡೆ ಹೋದ್ರೆ ನಾ ಕೆಲಸ ಮಾಡಿಲ್ಲ ಅಂದಾಗ, ನೀವು ಕೆಲಸ ಮಾಡಿದ್ರೆ ಜನ ನಮ್ಮ ಕಡೆ ಬರೋ ಪ್ರಶ್ನೆನೇ ಇಲ್ಲ. ನಾ ಕೆಲಸ ಮಾಡಲಿಲ್ಲ ಅಂದ್ರೆ ಜನ ಮಿನಿಸ್ಟರ್ ಕಡೆ ಹೋಗುವಂತ ಪ್ರಶ್ನೆನೇ ಬರ್ಬೋದು. ಇಷ್ಟ ಅರ್ಥ ಮಾಡ್ಬೋದು. ಚೆನ್ನಾಗಿ ಕೆಲಸ ಮಾಡೋಣ, ಫ್ರೆಂಡ್ಲಿ ಬಿಹೇವಿಯರ್ನಿಂದ ಯಾವುದೇ ಒತ್ತಡ ಇದ್ದಂಗೆ ಕೆಲಸ ಮಾಡೋಣ. ನಾವೆಲ್ಲ ಬಹಳ ಗ್ರೌಂಡ್ ಲೆವೆಲ್ ಅಧಿಕಾರಿಗಳು ನನ್ನ ಪರಿಚಯದವರು ಗೊತ್ತಿರ್ತಾವೆ. ನನ್ನ ಬಗ್ಗೆ ಬಹಳಷ್ಟು ಗೊತ್ತಿದೆ ನಮಗೆ. ಗ್ರೌಂಡ್ ಲೆವೆಲ್, ರೂಟ್ ಲೆವೆಲ್, ನಾವು ತಹಸೀಲ್ದಾರ್ ಸಾಹೇಬರಿಗೆ ದಿನಕ್ಕೆ ಒಂದು 10 ಫೋನ್ ಇರ್ತಿತ್ತು. ಏನ್ ಸರ್, ನಮ್ಮ ADLR ಅವರು ಇದ್ದಾರೆ, ಚೀಫ್ ಆಫೀಸರ್ಸ್ಗಳಿದ್ದಾರೆ. ನಾ ಅಧಿಕಾರದಾಗಿಲ್ಲ ಅಂದ್ರೂ ನಾನು ಪ್ರತಿದಿನ ಅಟ್ಲೀಸ್ಟ್ ನಮ್ಮ ಸರ್ಕಾರ ಇದೆ ಅನ್ನೋ ದೃಷ್ಟಿಯಿಂದ ತಮಗೆಲ್ಲ ನಾವು ಕೆಲವೊಂದು ಕೆಲಸಗಳ ಬಗ್ಗೆ ನಾವು ರಿಕ್ವೆಸ್ಟ್ ಮಾಡ್ತಿದ್ವಿ. ನಮ್ಮ PO ಅವರಿದ್ದಾರೆ, ಬಹಳಷ್ಟು ಜನರಿಗೆ ಏನು PDOಗಳಿಗೆ ಬಹಳಷ್ಟು ಜನ ಸ್ಪಂದನೆಯನ್ನು ಮಾಡ್ತಿದ್ರು. ಬಹಳಷ್ಟು ಜನ ಇವ್ರಿಗೆ ಏನ್ ಕೇಳಬೇಕನ್ನಂತ ಅಭಿಪ್ರಾಯ ಇರ್ತಿತ್ತು. ಆದ್ರೂ ನಾವು ಬಿಡ್ತಿದ್ದಿಲ್ಲ, ನಿಮ್ಗೆ ಫೋನ್ ಮಾಡ್ತಾನೆ ಇರ್ತಿದ್ವಿ. ನಾನು ಕಂಡುಕೊಂಡ ಗ್ರಾಮ ಮಟ್ಟಕ್ಕೆ ಅಥವಾ ವಾರ್ಡ್ ಮಟ್ಟಕ್ಕೆ ಹೋದಾಗ ಕೆಲವೊಂದು ಸಮಸ್ಯೆಗಳಿದಾವೆ. ನಿಮ್ಮ ಹಂತದಲ್ಲಿ ಬಗೆಹರುವಂತ ಸಮಸ್ಯೆಗಳಿವೆ. ಇವು ಪೊಲೀಸ್ ಸ್ಟೇಷನ್ ಕುರಿತಂತೆ ನಾವು ಒಂದೇ ಕ್ಷೇತ್ರದಾಗ ಇಷ್ಟು ಪೊಲೀಸ್ ಸ್ಟೇಷನ್ ಇದ್ದು ಹಾವೇರಿ ಜಿಲ್ಲೆದಾಗ ಶಿಗ್ಗಾಂವ್ದಾಗ ಇಷ್ಟು ಪೊಲೀಸ್ ಸ್ಟೇಷನ್ ಇದ್ರು ಇನ್ನು ಮತ್ತೆ ಕ್ರೈಮ್ ನಡೀತೈತಿ, ಇಲಿಗಲ್ ಆಕ್ಟಿವಿಟೀಸ್ ನಡೀತಾವು. ಆಮೇಲೆ ನಿಮ್ಮ ಇವೇನಂತಾರೆ ಮಟಕ ಅವು ಬಹಳ ಅದಾವು. ಈಗ ಹೇಳೋದಿಲ್ಲ ಅದ್ರ ಬಗ್ಗೆ. ಬಟ್ ನಾವು KDP ಮೀಟಿಂಗಿಗೆ ಕೊಡೋ ಪೂರ್ವದಲ್ಲಿ ಎಲ್ಲೆಲ್ಲಿ ಇನ್ನೇನು ಬಟನ್ ಗೊತ್ತಾಗ್ತದೆ, ಗೊತ್ತಿದ್ದನ್ನು ಕ್ಲೋಸ್ ಮಾಡಿ ಈ ಹಿಂದೆ ನಡೆದೈತಿ.
ಈ ಹಿಂದೆ ಏನಾಗೈತಿ ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕಾಗಲ್ಲ, ಮುಂದೆ ಮಾತ್ರ ದಯವಿಟ್ಟು ಆಗಬಾರ್ದು. ಇನ್ನೊಂದು ಹೇಳ್ತೀನಿ, ನಿಮ್ಮ ದೊಡ್ಡವ್ರ ಬಗ್ಗೆ ಕಂಪ್ಲೇಂಟ್ ಒಟ್ಟೇ ಇಲ್ಲ, ನೀವು ಮೇಲಾಧಿಕಾರಿಗಳ ಬಗ್ಗೆ ಕಂಪ್ಲೇಂಟ್ ಇಲ್ಲ, ಬಟ್ ನಿಮ್ಮ ಕಂಟ್ರೋಲ್ ನಿಮ್ಮ ಕೆಳಗಿನವ್ರ ಮೇಲೆ ಇಲ್ಲ ಅನ್ನೋಂಥ ಅಪಾದನೆ ನಿಮ್ಮ ಮೇಲೆ ಇದೆ. ಅದು ಬರ್ಲಾರ್ದಾಗ ದಯವಿಟ್ಟು ನೋಡ್ಬೇಕು. ಅಂದ್ರೆ ನಿಮ್ಮ DSP ಆಫೀಸರ್ ಏರಿಯಾದಾಗ ಇರುವಾಗ ಅದ್ರ ಬಗ್ಗೆ ಏನು ನಾನು ಮಾಹಿತಿ ತಗೋತಿದ್ರಿ, ಬಟ್ ದಯವಿಟ್ಟು ಇನ್ನಂತರ ಆಗಲಾರ್ದಾಗ ಗಮನ ಏನಾಯ್ತು